ಏನು 2 ತಿಂಗಳಲ್ಲಿ 1 ಲಕ್ಷ ದುಡಿಯಕ್ಕಾಗುತ್ತಾ? ಅದು ಟಾಟಾ ಎಸಿಲಿ ಕೂತ್ಗಳಲ್ಲಿ 2 ತಿಂಗಳಲ್ಲಿ 1 ಲಕ್ಷ ರೂಪಾಯಿ ದುಡಿಯೋ ಚಾಲೆಂಜ್ ಅಲ್ಲಿ ಇವತ್ತು ಡೇ 47. ಬೆಳಗ್ಗೆ ನಮ್ಮ ಪಕ್ಕದ ಏರಿ ಅಗ್ರ ಅಂತ 2 ಹಸ್ಗಳಿಗೆ ಓರಿ ಬಿಡಿಸ್ಬೇಕು ಅಂತ ಕರ್ಕೊಂಡ್ ಬಂದ್ರು ನನ್ನ. ಅಷ್ಟನೇ ಸರ್ದಿ ಅವ್ರ ಅಮ್ಮನ ಸ್ವಲ್ಪ ಹಿಂಸೆ ಕೊಟ್ಲು ಹತ್ತಕ್ಕೆ. ಯಾಕಂದ್ರೆ ಇವು ಭಯ ಬೀಳ್ತಾವಲ್ವಾ ಗಾಡಿ ಒಳಗಡೆ ಹತ್ತಕ್ಕೆ, ಅದಕ್ಕೆ ಸ್ವಲ್ಪ ಹಿಂಸೆ ಇದ್ದಕ್ಕೆ. 2ನೇ ಸರ್ದಿ ಅವ್ರ ಮಗಳದು ಅವ್ರ ಅಮ್ಮ ಹತ್ತಿದ ತಕ್ಷಣ ಮಗಳು ಕೇಳ್ಬೇಕಾ, ಹಂಗೆ ಚಕ್ಕಂತ ಹೋಗಿ ಎಗ್ರು ನಿಂತ್ಕೊಂಡ್ಲು. ನೀಟಾಗಿ ಹತ್ತಿಸ್ಕೊಂಡ್ಮೇಲೆ ಅಣ್ಣನ್ಗೆ ಹೇಳ್ದೆ, ಅಣ್ಣ ನೀಟಾಗಿ ಕಟ್ಬಿಡು, ಸ್ವಲ್ಪ ಉದ್ದ ಬಿಟ್ಬಿಟ್ಟೆ ಕಟ್ಬಿಡು ಅಂದ್ರು. ಹಸ್ಕೊಳ್ ಹಾಕೊಂಡು ಸ್ವಲ್ಪ ನಿಧಾನಕ್ಕೆ ಹೋಗ್ರಿ ಗುರು, ಯಾರೇ ಆಗಲಿ ಸ್ವಲ್ಪ ಸ್ಪೀಡಾಗೆಲ್ಲ ಹೋಗ್ಬಿಟ್ರಿ ಹಸ್ಕೊಳ್ ಹಾಕೊಂಡು. ಬರೀ ನೋಡ್ತೀರಾ ಇದೆ ಓರಿ ನೋಡ್ರಿ. ನೋಡಿದ ತಕ್ಷಣ ಬಣ್ಣ ಫುಲ್ ರೆಡಿ ಆಗ್ಬಿಟ್ರು. ಫಸ್ಟ್ ಮಗಳನ್ನ ಇಳಿಸ್ಕೊಂಡು ಆಮೇಲೆ ಅವ್ರ ಅಮ್ಮನ ಇಳಿಸ್ಕೊಂಡು ಗಾಡಿಯಿಂದ ಕೆಳಗಡೆಗೆ. ಬಾಸು ಅವಾಗಿಂದ ಕಾಯ್ತಾ ಇದ್ರು, ಇವಾಗ ಬಿಡ್ತಾರ, ಒಂದೇ ಸತ ಕೆಲಸ ಮುಗಿಸ್ಬಿಟ್ರು ಬಾಸು. ಅದಾದ್ಮೇಲೆ ಸೆಕೆಂಡ್ ಅವ್ರ ಮಗಳಿಗೆ ಇಬ್ರಿಗೂ ಒಂದೊಂದೇ ಇದು ಕೆಲಸ ಟಮಾಲು. ಅದಾದ್ಮೇಲೆ ಸ್ವಲ್ಪ ಹೊತ್ತು ಅವೆರಡನ್ನ ಅಲ್ಲೇ ಬಿಟ್ಟೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಗಾಡಿಗೆ ಲೋಡ್ ಮಾಡ್ಕೊಂಡು ಅಲ್ಲಿಂದ ಹೊರಟೆ. ರೋಡ್ ಹಿಂಗ್ ಇದ್ಬಿಟ್ರೆ ಬಲೆ ಕಷ್ಟ, ಹಸ್ಕೊಳ್ ಹಾಕೊಂಡು ಗಾಡಿ ಓಡಿಸೋದು. ಅಲ್ಲಿ ಹತ್ಬೇಕಾರೆ ಅಷ್ಟು ಹಿಂಸೆ ಕೊಟ್ಟರು ತಾನೆ, ಇಳಿಬೇಕಾರೆ ನೋಡ್ರಿ ಹಂಗೆ ಹೂವು ಇಳ್ದಂಗೆ ಇಳಿದ್ಬಿಟ್ರು. ಎಲ್ಲ ದೇಶ ಎಲ್ಲ ಕಮ್ಮಿ ಆಗೈತಿ ಇವ್ರದ್ದು. ಮಗಳೂ ಮಸ್ತಾಗಿ ಇಳಿದ್ಬಿಟ್ಲು, ಅಮ್ಮನೂ ಮಸ್ತಾಗಿ ಇಳಿದ್ಬಿಟ್ರು. ಅಮ್ಮ ಮಗಳು ಮಸ್ತಾಗಿ ನನ್ನ ಗಾಡಿ ಗಲೀಜ್ ಮಾಡಿ ಇಕ್ಕಿದ್ರು. ಹಂಗೆ ಕಡ್ಡಿಲಿ ತಳ್ಬಿಟ್ಟು ಹಂಗೆ ಎಲ್ಲ ನೀರಿತ್ತು, ಹಂಗೆ ನೀರು ಹಿಡ್ಕೊಂಡು 1700 ರೂಪಾಯಿ ಬಾಡಿಗೆ ಕಾಸಿಸ್ಕೊಂಡು ಅಲ್ಲಿಂದ ಹೊರಟೆ. ಅದಾದ್ಮೇಲೆ ತಿರ್ಗಾ ಹೆಜ್ಜಾಳದಿಂದನೇ ನಮ್ಮ ಏರಿಯಾಗೆ ಮನೆ ಶಿಫ್ಟಿಂಗ್ ಬಾಡಿಗೆ ಬಂತು. ಏನಂತ ಹೇಳ್ಕೊಳ್ಳೋಂತ ಐಟಮ್ ಏನು ಇದ್ದಿಲ್ಲ. ಲೋಡಿಂಗ್ 5 ನಿಮಿಷಕ್ಕೆ ಮಾಡ್ಬಿಟ್ರು. ಇಲ್ಲ ಸಣ್ಣ ಐಟಮ್ ಇದ್ದಿದ್ದು, ಮಂಚ ಬೀರು ಸೋಫಾ ಏನು ಇದ್ದಿಲ್ಲ. ಇದೇ ನೋಡ್ರಿ ನೆಕ್ಸ್ಟ್ ನ್ಯಾಷನಲ್ ಹೈವೇ ಹೆಂಗೈತೆ, ಸೂಪರ್ ಆಗೈತೆ ಅಲ್ವಾ. ಗಾಡಿ ಎತ್ಕೊಬಂದು ಅನ್ಲೋಡ್ ಪಾಯಿಂಟ್ ಗಾಡಿ ಆಗ್ತದೆ. ಇದೇನು ಇರೋ ಎಷ್ಟು ಐಟಮ್ಗೆ ಎಷ್ಟೊತ್ತು ಮಾಡ್ಬೇಕು ಅನ್ಲೋಡ್. 5 ನಿಮಿಷಕ್ಕೆ ಅನ್ಲೋಡ್ ಮಾಡ್ಬಿಟ್ಟು 800 ರೂಪಾಯಿ ಬಾಡಿಗೆ ಕಾಸಿಸ್ಕೊಂಡು ಅಲ್ಲಿಂದ ಹೊರಟೆ. ಆದ್ಮೇಲೆ ಒಂದು ಫೋನ್ ಬಂತು, 100 ಆಲೂ ಬ್ಲಡ್ಸ್ ಹಾಕೊಡ್ಬೇಕಿಲ್ಲ ಬಸಪ್ಪನ ಕೊಳಕ್ಕೆ ಅಂದ್ರು. ಹೋಗಿ ಫ್ಯಾಕ್ಟ್ರಿ ಹತ್ರ ಗಾಡಿ ಹಾಕ್ತೆ. ಹಿಂದಿ ಹುಡುಗರು ರಪ್ ಅಂತ ಲೋಡ್ ಮಾಡ್ಕೊಟ್ಬಿಟ್ರು ಗಾಡಿ. ಟ್ರಕ್ಕಾಗಿ 100 ಕಲ್ಲು ಲೋಡ್ ಮಾಡ್ಕೊಂಡು ಹೋಯ್ತಾ ಇದ್ದೀನಿ. ಪಕ್ಕ ದೂರ ಆಗಿದ್ದರಿಂದ ಬೇಗ ಹೋಗ್ಬಿಟ್ಟು ಗಾಡಿ ಅನ್ಲೋಡ್ ಪಾಯಿಂಟ್ ಗಾಡಿ ಹಾಕ್ತೆ. ಪಾಪ ಒಬ್ಬನೇ ಇದ್ರು ಅಣ್ಣ, ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ. ನಾನೇನು ಬೇರೆ ಥರ ನಿಂತ್ಕೊಂಡು ನೋಡೋಲ್ಲಾದ್ರು ಒಬ್ಬರೇ ಅನ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ, ನನಗೂ ಸ್ವಲ್ಪ ಬೇಗ ಆಗುತ್ತೆ ಅಲ್ಲ ಗಾಡಿ ಅನ್ಲೋಡು. ನೀಟಾಗಿ ಕ್ಲೀನಾಗಿ ಚೆಕ್ ಮಾಡ್ಕೊಂಡು 350 ರೂಪಾಯಿ ಬಾಡಿಗೆ ಕಾಸಿಸ್ಕೊಂಡು ಅಲ್ಲಿಂದ ಬಂದ್ಬಿಟ್ಟೆ. ಇವತ್ತಿನ ಅರ್ನಿಂಗ್ ಬಂದು 2850 ರೂಪಾಯಿ. ಅದರಲ್ಲಿ 800 ರೂಪಾಯಿ ಡೀಸೆಲ್ ಖರ್ಚಾಗೈತೆ.